ಇವತ್ತಿನ ವಿಡಿಯೋದಲ್ಲಿ ಏನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಸರ್? ಸರ್ ನಾವು ಬಂದು 8 ಥರ ಬಿಸ್ನೆಸ್ ಮಾಡೋ ಅಂತ ನಾವು ತಿಳಿಸ್ಕೊಡ್ತಾ ಇದೀವಿ ಸರ್. ಓಕೆ ಸರ್, ನಮ್ಮ ವೀಕ್ಷಕರಿಗಾದ್ರೆ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಬನ್ನಿ ಸರ್ ತಿಳಿಸ್ಕೊಡ್ತೀನಿ. ಇದು ಬಂದು ಡ್ರೈಯರ್ ಮಿಷಿನ್ ಹಾಂ ಸರಿನಾ. ಇದು 50 kg ಇದು 25 kg ಇದು ಮತ್ತೆ ಇದು 15 kg ಇದು. ಓಕೆ, ಇದೊಂದು ಬಿಸ್ನೆಸ್. ಮತ್ತೆ ಇದು ಬಂದ್ಬಿಟ್ಟು ಕೊಬ್ಬರಿ ಕಟ್ ಮಾಡೋ ಅಂತ ಮಿಷಿನ್ ಇದು. ಓಕೆ, ಕೊಬ್ಬರಿ ಕಟ್ ಮಾಡೋ ಅಂತ ಬಿಸ್ನೆಸ್. ಓಕೆ, ಇದು ಬಂದ್ಬಿಟ್ಟು ಎಣ್ಣೆ ತಯಾರಿಸೋ ಒಂದು ಮಿಷಿನ್, ಅಂದ್ರೆ ಆಯಿಲ್ ಮಿಷಿನ್. ಶೇಂಗಾ ಬೀಜ ಇವೆಲ್ಲ ಯೂಸ್ ಮಾಡ್ಬಿಟ್ಟು ಎಣ್ಣೆ ಮತ್ತೆ ನೀವನ್ನು ಯಾವ ಬೇಕಾದ್ರೂ ಇದು ಮಾಡ್ಕೊಬೋದು. ಓಕೆ, ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಮಿಷಿನ್ ಸರ್. ಓಕೆ, ಪ್ಯಾಕಿಂಗ್ ಬಿಸ್ನೆಸ್ ಮಾಡೋ ಪ್ಯಾಕಿಂಗ್ ಬಿಸ್ನೆಸ್ ಮಾಡೋಂಥದ್ದು. ಓಕೆ, ಇದು ಬಂದು ಗ್ರೈಂಡರ್. ಓಕೆ ಆಯ್ತಾ, ಇದರಲ್ಲಿ ಮೆಣಸಿನಕಾಯಿ ಹಾಕೊಂಬೋದು, ಅಷ್ಟು ಕೊಂಬು ಹಾಕೊಂಬೋದು, ಏನ್ ಬೇಕಾದ್ರೂ ಪುಡಿ ಮಾಡ್ಕೊಬೋದು ಸರ್. ಅಂದ್ರೆ ಪುಡಿ ಮಾಡಿ ಸ್ವಂತವಾಗಿ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಕ್ಕೆ ಮಾಡ್ಬೋದು. ಓಕೆ ಸರ್, ಇದು ಬಂದ್ಬಿಟ್ಟು ಕೊಬ್ಬರಿ ತುರಿ ಅಂತ ಮಿಷಿನ್ ಇದು. ಚೌಟ್ರಿಗಳಲ್ಲಿ ದೊಡ್ಡ ಚೌಟ್ರಿಗಳಲ್ಲಿ ಮದುವೆ ಫಂಕ್ಷನ್ಗಳಲ್ಲಿ ತುರಿತಾರಲ್ಲ, ಅದಕ್ಕೆ ಯೂಸ್ ಮಾಡೋಂಥ ಮಿಷಿನ್. ಓಕೆ ಸರ್, ಇದು ಬಂದ್ಬಿಟ್ಟು ಹಿಟ್ಟಿಂಗ್ ಗಿರಣಿ ಸರ್. ಇದು ಹಿಟ್ಟಿಂಗ್ ಗಿರಣಿ. ಓಕೆ, ಇದರಲ್ಲಿ ಧನ್ಯ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಏನ್ ಬೇಕಾದ್ರೂ ಪುಡಿ ಮಾಡ್ಕೊಬೋದು. ಮನೆಯಲ್ಲೇ ಕುತ್ಕೊಂಡು ಸ್ವಂತ ಓನ್ ಬಿಸ್ನೆಸ್ ಮಾಡೋವಂಥವ್ರು. ಓಕೆ ಸರ್, ಅದು ಬಿಟ್ರೆ ಇನ್ಯಾವ ಬಿಸ್ನೆಸ್ ಇದೆ ಸರ್? ಇದು ಬಂದ್ಬಿಟ್ಟು ಪಲ್ವರೈಸರ್, ದೊಡ್ಡ ಮಿಷಿನ್ಗಳಲ್ಲಿ ಯೂಸ್ ಮಾಡೋಂಥ ಮಿಷಿನ್ ಸರ್ ಇದು. ಓಕೆ ಸರ್, ಈ ಬಿಸ್ನೆಸ್ ಯಾರ್ಯಾರೆಲ್ಲ ಮಾಡ್ಬೋದು ಸರ್? ಸರ್ ಈ ಬಿಸ್ನೆಸ್ ನ ಲೇಡೀಸ್ನು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಸರ್ ಇದನ್ನ. ಓಕೆ, ಈ ಬಿಸ್ನೆಸ್ ನ ಯಾರು ಬೇಕಾದ್ರೂ ಮಾಡ್ಬೋದು. ಹೌದು ಸರ್. ಸರ್, ಈ ಬಿಸ್ನೆಸ್ ನ ಎಲ್ಲೆಲ್ಲೆಲ್ಲ ಮಾಡ್ಬೋದು ಸರ್? ಸರ್ ಈ ಬಿಸ್ನೆಸ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಇದು ಮಾಡ್ಬೋದು ಸರ್ ಇದನ್ನ. ಅಂದ್ರೆ ಈ ಬಿಸ್ನೆಸ್ ನ ಸಿಟಿ, ಹಳ್ಳಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ನೇಮ್ ತಿಳಿಸ್ಕೊಡಿ, ಹಾಗೆ ನಿಮ್ಮ ಕಂಪ್ನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಮಿಷಿನ್ ಹಬ್ ಅಂತ, ನೆಲಮಂಗಲ, ಲೋಹಿತ್ ನಗರ, ಬೆಂಗಳೂರು ರೂರಲ್ ಸರ್. ಓಕೆ, ನಿಮ್ಮ ಕಂಪ್ನಿ ನೇಮ್ ಬಂದು ಮಿಷಿನ್ ಹಬ್ಬು, ಕಂಪ್ನಿ ಇರೋದು ಬಂದು ನೆಲಮಂಗಲ, ಬ್ಯಾಂಗ್ಳೂರು, ಲೋಹಿತ್ ನಗರಲ್ಲಿ. ಸರ್. ಓಕೆ ಸರ್, ನಮ್ಮ ವೀಕ್ಷಕರಿಗೆ 8 ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ರಿ. 8 ಬಿಸ್ನೆಸ್ ಅಲ್ಲಿ ಫಸ್ಟ್ನೇ ಬಿಸ್ನೆಸ್ ಯಾವ್ದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕೊಡ್ತಿದ್ದೀರಾ ಸರ್? ಫಸ್ಟ್ ಬಂದು ನಾನು ಡ್ರೈಯರ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಓಕೆ, ಡ್ರೈಯರ್ ಬಿಸ್ನೆಸ್. ಓಕೆ ಸರ್, ಇದು ಬಂದು ಡ್ರೈಯರ್ ಮಿಷಿನ್ ಸರ್. ಓಕೆ, ಇದ್ರಲ್ಲಿ ನಾವು ಕೊಬ್ಬರಿ, ಜಾದಿಕಾಯಿ, ಹಣ್ಣು, ಹಂಪಲುಗಳು, ಮತ್ತೆ ಮೀನು, ಮಾಂಸ, ಚಿಕನ್, ಮಟನ್, ಮತ್ತೆ ಸೊಪ್ಪು, ಮಸಾಲೆ ಐಟಮ್ಸ್ ಎಲ್ಲ ಡ್ರೈ ಮಾಡ್ಕೊಬೋದು ಸರ್ ಇದ್ರೊಳಗಡೆ. ಓಕೆ, ಈ ರೀತಿ ಟೋಟಲ್ 8ರಿಂದ 9 ಐಟಮ್ ತರ ಎಲ್ಲ ಡ್ರೈ ಮಾಡ್ಕೋಬಹುದು. ಏನಲ್ಲ, ಇನ್ನೂ ಜಾಸ್ತಿ ಮಾಡ್ಬೋದು. ಅಂದ್ರೆ ನೀರಿನ ಐಟಮ್ ಏನೇನಿದೆ ಎಲ್ಲ ರೀತಿ ಐಟಮ್ಗಳನ್ನ ಡ್ರೈ ಮಾಡ್ಬೋದು ಈ ಮಿಷಿನ್ ನಲ್ಲಿ. ಹೌದು ಸರ್. ಓಕೆ ಸರ್, ಇದರಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ ನಿಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ಇದ್ರಲ್ಲಿ ಡ್ರೈ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಸರ್ ಗ್ರೈಂಡರ್ ಐತೆ, ಅದ್ರಲ್ಲಿ ಬೇಕಾದ್ರೆ ಪುಡಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಬೇರೆಯವರಿಗೆ, ಅಂಗಡಿಗಳಿಗೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಡ್ರೈ ಮಾಡಿರೋ ಹಂಗೆ ಪ್ಯಾಕ್ ಕೂಡ ಮಾಡ್ಬೋದು, ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಅಂದ್ರೆ ನೀರಿಂದ ಡ್ರೈ ಮಾಡಿ ಪುಡಿ ಮಾಡಿ ಕೂಡ ಸೇಲ್ ಮಾಡ್ಬೋದು, ಇಲ್ಲ ಡ್ರೈ ಮಾಡಿ ಡೈರೆಕ್ಟ್ ಆಗಿ ಕೂಡ ಸೇಲ್ ಮಾಡ್ಬೋದು, ಪ್ಯಾಕ್ ಮಾಡ್ಬಿಟ್ಟು ಸೇಲ್ ಮಾಡ್ಬೋದು. ಓಕೆ, ಇಲ್ಲ ಅಂದ್ರೆ ಡೈರೆಕ್ಟ್ ಮನೆ ಬೇಕಂದ್ರೆ ಮನೆ ಕೂಡ ಯೂಸ್ ಮಾಡ್ಬೋದು. ಸರ್ ಅಲ್ಲದೆ ಅಂದ್ರೆ ಸೊಪ್ಪು ಕೂಡ ಡ್ರೈ ಮಾಡ್ಕೊಬೋದು. ನುಗ್ಗೆ ಸೊಪ್ಪು ಆಗಿರ್ಬೋದು, ಇಲ್ಲ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಯಾವ್ದಾದ್ರು ನೀರಿನ ಅಂಶ ಏನಿರ್ತೈತೆ ನೋಡಿ ಅದನ್ನೆಲ್ಲ ಡ್ರೈ ಮಾಡ್ಕೊಬೋದು ಸರ್ ಇದ್ರೊಳಗಡೆ. ಓಕೆ ಸರ್, ಈ ಮಿಷಿನ್ಗಳು ಮನೆ ಕರೆಂಟಲ್ಲಿ ಕೂಡ ಯೂಸ್ ಮಾಡಿ ಬಿಸ್ನೆಸ್ನ ಮಾಡ್ಬೋದಾ ಸರ್? ಹೌದು ಸರ್, ಮನೆ ಕರೆಂಟಲ್ಲೂ ಕೂಡ ಯೂಸ್ ಮಾಡ್ಬೋದು. ಸಿಂಗಲ್ ಫೇಸ್ ಇಂದ 3 ಫೇಸ್ ವರೆಗೂ ಯೂಸ್ ಮಾಡ್ಬೋದು ಸರ್ ಇದು. ಅಂದ್ರೆ ಓಕೆ ಸರ್. ಸರ್, ಇದು ಸ್ವಲ್ಪ ದೊಡ್ಡ ಮಿಷಿನ್ ತರ ಕಾಣಿಸ್ತಿದೆ. ಟೋಟಲಿ ಯಾವ ರೀತಿ ಮಾಡೆಲ್ಗಳು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಚಿಕ್ಕ ಮಿಷಿನ್ ಇಂದ ದೊಡ್ಡ ಮಿಷಿನ್ ವರೆಗೂ ಸಿಗ್ತೈತೆ. ಅಂದ್ರೆ ಚಿಕ್ಕ ಮಿಷಿನ್ ಇಂದ ಹಿಡಿದು ದೊಡ್ಡ ಮಿಷಿನ್ ಗಂಟ ಸಿಗುತ್ತೆ. ಅಂದ್ರೆ ಈ ಕಸ್ಟಮರ್ ಯಾವ ರೀತಿ ಬೇಕು ಅಂತಾರೆ ಆ ರೀತಿ ಗಂಟ ಸಿಗುತ್ತೆ ಮಿಷಿನರಿಗಳು. ಇದು ಬಂದು 15 kg ಮಿಷಿನ್. ಓಕೆ, ನೋಡಿ 15 kg ಮಿಷಿನ್. ಇದು ಬಂದು 25 kg ಮಿಷಿನ್. 25 kg ಮಿಷಿನ್. ಇದು ಬಂದು 50 kg ಮಿಷಿನ್ ಸರ್. 50 kg ಮಿಷಿನ್. ಓಕೆ, ಈ ರೀತಿ ಸಿಗುತ್ತೆ ನಿಮ್ಮ ಕಂಪ್ನಿಯಲ್ಲಿ. ಓಕೆ ಸರ್, ಇದರಲ್ಲಿ ಏನೇನು ಎಲ್ಲ ಯೂಸ್ ಮಾಡ್ಬೋದು, ಡ್ರೈ ಮಾಡ್ಬೋದು ಸರ್? ಬನ್ನಿ ಸರ್, ಇದು ಫಸ್ಟ್ ಇವಾಗ ನೋಡಿ ಡ್ರೈ ಮಾಡಕ್ ಹಾಕಿರೋಂಥದ್ದು ಇದು. ಓಕೆ, ಡ್ರೈ ಮಾಡಕ್ ಹಾಕಿರೋಂಥದ್ದು ಇದು ಬಾಳೆಹಣ್ಣು ಸರ್ ಇದು. ಓಕೆ, ಸರಿನಾ. ಇದು ಬಂದ್ಬಿಟ್ಟು ಕ್ಯಾರೆಟ್ ಸರ್. ಇದು ಇವಾಗ ಡ್ರೈ ಮಾಡಕ್ ಹಾಕಿರೋ ಸರ್ ಇದು. ಓಕೆ ಓಕೆ, ಈ ರೀತಿ ಡ್ರೈ ಮಾಡಕ್ ಡ್ರೈ ಮಾಡಿರೋದು ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್. ಓಕೆ, ಅಂದ್ರೆ ಡ್ರೈ ಮಾಡಕ್ ಅದಕ್ಕೆ ಹಾಕಿದ್ರೆ ಇದು ಡ್ರೈ ಆಗಿರೋಂಥದ್ದು. ಡ್ರೈ ಆಗಿರೋ ಸರ್ ಇದು. ಯಾವ ರೀತಿ ಕಾಣುತ್ತೆ ಅನ್ನೋದು ಆಗಿರುತ್ತೆ ಅಂತ. ಇದು ಬಂದು ಈರುಳ್ಳಿ ಸರ್ ಇದು. ಓಕೆ, ಈರುಳ್ಳಿ ಡ್ರೈ ಆಗಿರೋಂಥದ್ದು ಇದು. ಓಕೆ, ಈರುಳ್ಳಿ ಈ ರೀತಿ ಡ್ರೈ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಸರ್ ಬೀಟ್ರೋಟ್. ಇದು ಬೀಟ್ರೋಟು. ಓಕೆ, ಇದು ಬಂದ್ಬಿಟ್ಟು ಕೊಬ್ಬರಿ ಸರ್ ಇದು. ಇದು ಕೊಬ್ಬರಿ. ಓಕೆ, ಡ್ರೈ ಆದ್ಮೇಲೆ ಈ ರೀತಿ ಇರುತ್ತೆ. ಓಕೆ, ಡ್ರೈ ಮಾಡಿ ಕೂಡ ಸೇಲ್ ಮಾಡ್ಬೋದು, ಇಲ್ಲ ಪುಡಿ ಮಾಡಿ ಕೂಡ ಸೇಲ್ ಮಾಡ್ಬೋದು, ಹಾಗೆ ಮನೆ ಕೂಡ ಯೂಸ್ ಮಾಡ್ಬೋದು. ಓಕೆ ಸರ್, ಈಗ ನಮ್ಮ ವೀಕ್ಷಕರಿಗೆ ಎರಡನೇ ಬಿಸ್ನೆಸ್ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಿದ್ರ ಸರ್? ಸರ್ ಎರಡನೇ ಬಿಸ್ನೆಸ್ ಅಂದ್ರೆ ಇದು ಕೊಬ್ಬರಿ ಕಟ್ ಮಾಡೋಂಥ ಮಿಷಿನ್ ಸರ್ ಇದು. ಕೊಬ್ಬರಿ ಕಟ್ ಮಾಡೋಂಥ ಬಿಸ್ನೆಸ್. ಓಕೆ, ನೋಡಿ ಸರ್, ಇದನ್ನ ಕೊಬ್ಬರಿ ಚೆನ್ನಾಗಿ ಡ್ರೈ ಆಗಿರ್ತೈತಲ್ಲ, ಅವಲ್ಲಿ ಹೇಳೋದ್ನೆಲ್ಲ ಡ್ರೈಯರ್ ಮಿಷಿನ್ ಅಲ್ಲಿ ಡ್ರೈ ಮಾಡ್ಕೊಂಡು ಇದ್ರಲ್ಲಿ ಕಟ್ ಮಾಡೋಣ ಸರ್. ಇದನ್ನ ಇದ್ರಲ್ಲಿ ಕಟ್ ಮಾಡ್ಕೊಳ್ಬೋದು. ಯಾ ಸರ್. ಓಕೆ ಸರ್, ಇದ್ರಲ್ಲಿ ಜಾಲರಿಗಳು ಕೂಡ ಇರ್ತೈತೆ ಸರ್ ಇದ್ರೊಳಗಡೆ. ಓಕೆ, ಜಾಲರಿ ಕೂಡ ಇರುತ್ತೆ.
ನಾವು ಯಾವ್ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೊಬೋದು ಸರ್. ಓಕೆ, ಯಾವ ಶೇಪಲ್ಲಿ ಟೋಟಲ್ 4 ಥರ ಜಾಲ ಇರುತ್ತೆ, 4 ಥರ ಇದರಲ್ಲಿ ಕಟ್ ಮಾಡ್ಕೊಳ್ಬೋದು. ಹೌದು ಸರ್. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಹಾಗಾದರೆ ಯಾವ ರೀತಿ ಕಟ್ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಡೆಮೋ ತಿಳಿಸ್ಕೊಡ್ತೀರಾ? ಸರ್ ಬನ್ನಿ ಸರ್, ಇದನ್ನು ಹೇಗೆ ಉಪಯೋಗಿಸೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಡ್ರೈ ಮಾಡ್ಕೊಂಡ್ರೆ ಕೊಬ್ಬರಿ ಇದು. ಓಕೆ ಸರಿನಾ? ಓಕೆ, ಇಲ್ಲಿ ಹಿಂದೆ ಪ್ಲಗ್ ಇರ್ತೈತೆ. ಓಕೆ ಹಾಂ, ಈ ಪ್ಲಗ್ ಎತ್ಕೊಂಡು ನಾನು ಮಾಡ್ಕೊಳ್ಳೋದು ಅಷ್ಟೇ. ಓಕೆ ನೋಡಿ, ಸರ್ ಇದು ನೋಡಿ ಸರ್, ಇದು ಕೊಬ್ಬರಿ ಕಟ್ ಮಾಡಿರೋದು. ಇದನ್ನ ಯಾವ ಥರ ಪುಡಿ ಆಗೈತೆ ಅಂತ ನೋಡಿ ಸರ್. ಇದು ತುಂಬ ಸಣ್ಣಕ್ಕಾಗಿದೆ ಸರ್. ಹಾಂ ನೋಡಿ. ಓಕೆ ಸರ್, ಇದು ಕಟ್ ಆದ್ಮೇಲೆ ಯಾವ ರೀತಿ ಯೂಸ್ ಮಾಡ್ಬೋದು ಸರ್ ಇದನ್ನ ನಾವು? ಸರ್ ಇದು ಕಟ್ ಆದ್ಮೇಲೆ ಎಣ್ಣೆ ಮಿಷಿನಲ್ಲಿ ಎಣ್ಣೆ ಕೂಡ ತಕ್ಕೊಂಬೋದು ಸರ್. ಇದ್ರೊಳಗಡೆ ಅಂದರೆ ಆಯಿಲ್ ಮಿಷಿನಲ್ಲಿ ಆಯಿಲ್ ಮಿಷಿನಿಗೆ ಯೂಸ್ ಮಾಡಿಬಿಟ್ಟು ಎಣ್ಣೆ ತಗೋಬೋದು. ಎಣ್ಣೆ ತಗೊಂಬೋದು ಸರ್ ಇದನ್ನ. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಈಗೇನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು ನಾನು ಇವಾಗ ಆಯಿಲ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ನಾನು. ಓಕೆ. ಹಾಂ, ಇದು ಬಂದು ಸರ್ ಆಯಿಲ್ ಮಿಷಿನ್ನು. ಓಕೆ. ಇದರಲ್ಲಿ ತೆಂಗಿನಕಾಯಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಎಲ್ಲ ಥರದ ಎಣ್ಣೆನೂ ಇದ್ರಲ್ಲಿ ತಯಾರಿಸಿ ಮಾಡ್ಬೋದು ಸರ್. ಅಂದರೆ ಎಲ್ಲ ರೀತಿ ಎಣ್ಣೆ ಕೂಡ ತಯಾರಿಸಿ ಸೇಲ್ ಕೂಡ ಮಾಡ್ಬೋದು. ಮನೆಯಲ್ಲೇ ಕೂಡ ಒಂದು ಚಿಕ್ಕ ಬಿಸ್ನೆಸ್ ಕೂಡ ಶುರು ಮಾಡ್ಕೊಂಡು ಮನೆಗೆ ಇರ್ಬೋದು ಸರ್. ಮನೆಯಲ್ಲೂ ಕೂಡ ಯೂಸ್ ಮನೆಗೂ ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲೂ ಕೂಡ ಯೂಸ್ ಮಾಡ್ಬೋದು, ಯಾವ್ದನ್ನ ಅಂಗಡಿ ಕೂಡ ಯೂಸ್ ಮಾಡ್ಬೋದು ಸರ್ ಇದನ್ನ. ಅಂದರೆ ಅಂಗಡಿ ಕೂಡ ಯೂಸ್ ಮಾಡ್ಬೋದು, ಮನೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಮನೇಲಿ ಕೂಡ ಒಂದು ಚಿಕ್ಕ ಬಿಸ್ನೆಸ್ ಆಗಿ ಶುರು ಮಾಡಿ ಸೇಲ್ ಕೂಡ ಮಾಡಿ ಒಳ್ಳೆ ಬಿಸ್ನೆಸ್ ಕೂಡ ಆದಾಯ ಕೂಡ ಮಾಡ್ಬೋದು. ಹೌದು ಸರ್. ಓಕೆ ಸರ್, ನಮ್ಮ ವೀಕ್ಷಕರಿಗಾದ್ರೆ ಈ ಮಿಷಿನ್ದು ಕೂಡ ಡೆಮೋ ತೋರಿಸ್ಕೊಡ್ತೀರಾ ಸರ್? ಯಾವ ರೀತಿ? ಬನ್ನಿ ಸರ್, ತೋರಿಸ್ಕೊಡ್ತೀನಿ. ಆಯ್ತು. ಓಕೆ ಸರ್. ಸರ್ ಇವಾಗ ಇದನ್ನ ಹೆಂಗಪ್ಪ ಆನ್ ಮಾಡೋದು ಅಂದ್ರೆ ಒಂದು ಸ್ವಿಚ್ ಇರ್ತದೆ ಸರ್. ಸ್ವಿಚ್ ತಗೊಂಡೋಗಿ ಸ್ವಿಚ್ ಬಳಿ ಚುಚ್ಚೋದು, ಅಲ್ಲಿ ಆನ್ ಮಾಡೋದು. ಇಲ್ಲಿಗೆ ಬರೋದು ನೋಡ್ರಿ, ಇದ್ ಕಡೆಗೆ ಫಸ್ಟ್ ಇದನ್ನ ತಿರುಗಿಸ್ಬೇಕು ಸರ್ ನಾವು. ಓಕೆ, ಆನ್. ಹಾಂ, ಆನ್ದಿದ್ದು. ಓಕೆ. ಆಮೇಲೆ ಇದನ್ನ ಆನ್ ಮಾಡ್ಬೇಕು ಸರ್ ಇದನ್ನ. ಓಕೆ. ಈ ಥರ ಆನ್ ಮಾಡೋದು. ನಂತರ ಇದು ಆನ್ ಮಾಡಿಬಿಟ್ಟು ಇಲ್ಲಿ ಟೆಂಪ್ರೇಚರ್ ಸೆಟ್ ಆಗಿರ್ತೈತೆ. ನಾವು ಟೆಂಪ್ರೇಚರ್ ಸೆಟ್ ಮಾಡ್ಕೊಬೇಕು ಸರ್. ಇದು ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಟೆಂಪ್ರೇಚರ್ ಎಷ್ಟು ಸೆಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲಿ ಗಂಟ ಬಿಡಬೇಕು. ಆಮೇಲೆ ಮಿಷಿನ್ ಹೀಟ್ ಆಗ್ತದೆ. ಹೀಟ್ ಆದಮೇಲೆ ನಾವು ಹೇಳಿದ್ವಲ್ಲ ಬೀಜಗಳು, ಸೂರ್ಯಕಾಂತಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಇಲ್ಲ ಎಳ್ಳೆಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅದು ತಗೊಂಡು ಇಲ್ಲಿ ಹಾಕ್ಬೇಕು ಸರ್. ಅದನ್ನು ಹಾಕ್ಬಿಟ್ಟಾದ್ಮೇಲೆ ಎಣ್ಣೆ ಇಲ್ಲಿ ಬರ್ತೈತೆ, ಮತ್ತು ವೇಸ್ಟೇಜ್ ಕೂಡ ಇಲ್ಲಿ ಬರ್ತಾ ಇರ್ತೈತೆ ಸರ್. ಎಣ್ಣೆ ಇಲ್ಲಿ ಬರ್ತೈತೆ. ಓಕೆ ಸರ್, ಈ ಥರ ವೇಸ್ಟ್ ಸಪ್ರೇಟ್ ಆಗುತ್ತೆ, ಈ ಕಡೆ ಒಂದು ಸೈಡಿಗೆ ಎಣ್ಣೆ ಬರುತ್ತೆ. ಹಾಂ, ವೇಸ್ಟೇಜ್ ಸಪ್ರೇಟು ಮತ್ತು ಎಣ್ಣೆನೇ ಸಪ್ರೇಟ್ ಆಗುತ್ತೆ. ಓಕೆ, ಈ ರೀತಿ ಸಪ್ರೇಟ್ ಆಗುತ್ತೆ. ಇದನ್ನ ಮನೆ ಕೂಡ ಯೂಸ್ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು ಸರ್. ಇಲ್ಲಾಂದ್ರೆ ಯೂಸ್ ಕೂಡ ಮಾಡ್ಬೋದು. ಆ ವೇಸ್ಟೇಜು ಅಷ್ಟೇ ಸರ್. ವೇಸ್ಟೇಜ್ ನಾವು ಯಾವುದೇ ವೇಸ್ಟೇಜ್ ಎತ್ಕೊಂಡಿರ್ತೀವಲ್ಲ, ಆ ವೇಸ್ಟೇಜು ಕೂಡ ನಮಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಈ ದನಗಳಿಗೆ ಇಲ್ಲ ಮೇಕೆಗಳಿಗೆ, ಇದನ್ನು ಫುಡ್ಗೆ, ಅದಕ್ಕೆಲ್ಲ ಆರ್ಗಾನಿಕ್ಕಿಗೆ, ಅವಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಸರ್. ಇದು ಈ ರೀತಿ ಯೂಸ್ ಮಾಡ್ಕೊಂಡು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಬೋದು ಸರ್ ಇದು. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಈಗೇನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಸರ್ ನಾನು ಇವಾಗ ಬಂದ್ಬಿಟ್ಟು ಪ್ಯಾಕಿಂಗ್ ಮಿಷಿನ್ ಬಗ್ಗೆ ತಿಳ್ಕೊಡ್ತೀನಿ ಸರ್. ಓಕೆ, ಪ್ಯಾಕಿಂಗ್ ಮಿಷಿನ್. ಓಕೆ, ಇದು ಬಂದ್ಬಿಟ್ಟು ಪ್ಯಾಕಿಂಗ್ ಮಿಷಿನ್ ಸರ್. ಇವಾಗ ಅಲ್ಲೆಲ್ಲ ತೋರಿಸೋದ್ನಲ್ಲ ಸರ್, ಎಣ್ಣೆ ಆಗಿರ್ಬೋದು, ಇಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಐಟಮ್ಸ್ ಎಲ್ಲ ಹೇಳೋದ್ನೆಲ್ಲ ಅದನ್ನ ಪೌಡರ್ ಮಾಡ್ಕೊಂಡು ಇಲ್ಲಿ ಪ್ಯಾಕಿಂಗ್ ಮಾಡೋ ಮಿಷಿನ್ ಸರ್ ಇದು. ಅಂದ್ರೆ ಪ್ಯಾಕಿಂಗ್ ಅಂದ್ರೆ ಅವೆಲ್ಲ ಡ್ರೈ ಮಾಡಿರೋದಾಗಿರೋದು, ಎಣ್ಣೆ ಆಗಿರ್ಬೋದು, ಎಲ್ಲ ಪ್ಯಾಕಿಂಗ್ ಕೂಡ ಇದರಲ್ಲಿ ಮಾಡಬಹುದು. ಹೌದು ಸರ್. ಇದು ನಮ್ಮಲ್ಲಿ 2 ಥರ ಪ್ಯಾಕಿಂಗ್ ಮಿಷಿನ್ ಐತಿ. ಇದು ಬಂದ್ಬಿಟ್ಟು ನೈಟ್ರೋಜನ್ ಪ್ಯಾಕಿಂಗ್ ಮಿಷಿನ್ ಸರ್ ಇದು. ಓಕೆ. ಮತ್ತೆ ಕೈಯಲ್ಲಿ ಒತ್ತೋದು ಅಂತೂ ಪ್ಯಾಕಿಂಗ್ ಮಿಷಿನ್ ಐತೆ. ಇದು ಆಟೋಮೆಟಿಕಲಿ ಎಲ್ಲ ಟೆಂಪರೇಚರ್ ಸೆಟ್ ಆಗಿರುತ್ತೆ ಫಸ್ಟೇನೆ. ನಾವು ಸ್ಪೀಡ್ ಆಗಬೇಕಾದ್ರೆ ಸ್ಪೀಡ್ ಮಾಡ್ಕೊಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿನೂ ಕೂಡ ಮಾಡ್ಕೊಬೋದು ಸರ್ ಇದು. ಓಕೆ. ಹಾಂ, ಈ ರೀತಿ ಎಲ್ಲ ಮಾಡಿ ಬಿಸ್ನೆಸ್ ಕೂಡ ಮಾಡ್ಕೊಬೋದು ಸರ್ ಇದನ್ನು. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಈಗೇನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಸರ್ ನಾನು ಇವಾಗ ಬಂದ್ಬಿಟ್ಟು ಮಿಕ್ಸರ್ ಗ್ರೈಂಡರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ಇದನ್ನ. ಇದು ಬಂದ್ಬಿಟ್ಟು ಮಿಕ್ಸರ್ ಗ್ರೈಂಡರ್ ಸರ್ ಇದು. ಇದರಲ್ಲಿ ಅರ್ಶಿನ ಕೊಂಬು ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲಾನು ಪುಡಿ ಮಾಡ್ಕೊಬೋದು ಸರ್ ಇದು. ಓಕೆ, ಅಂದ್ರೆ ಎಲ್ಲಾ ರೀತಿ ಪುಡಿ ಕೂಡ ಮಾಡ್ಬೋದು, ಮನೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಸಣ್ಣದಾಗ ಒಂದು ಬಿಸ್ನೆಸ್ ಕೂಡ ಮಾಡಿ ಸಣ್ಣದಾಗಿ ಸೇಲ್ ಕೂಡ ಮಾಡಿ, ಆಮೇಲೆ ದೊಡ್ಡ ಮಿಷಿನ್ ಕೂಡ ತಗೊಂಡು ದೊಡ್ಡದಾಗಿ ಕೂಡ ಬಿಸ್ನೆಸ್ ಮಾಡ್ಬೋದು. ಹೌದು ಸರ್. ಓಕೆ, ಇದನ್ನ ಯೂಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇದನ್ನು. ಓಕೆ ಸರ್. ನೋಡಿ ಸರ್, ಇದು ಇವಾಗ ಅರ್ಶಿನ ಕೊಂಬು ಸರ್ ಇವಾಗ ಹಾಕಿದ್ದೀನಿ. ಓಕೆ, ನೋಡಿದ್ರಾ? ಈ ರೀತಿ ಅರ್ಶಿನ ಕೊಂಬು ಅಂದ್ರೆ ಇವರು ಪರ್ಟಿಕ್ಯುಲರ್ ಆಗಿ ನೀವು ಅರ್ಶಿನ ಕೊಂಬು ಹಾಕ್ಬಿಟ್ಟು ತೋರಿಸ್ತೀರಾ. ಅವ್ರಿಗೆ ಯಾವ ರೀತಿ ಬೇಕು, ಅವ್ರಿಗೆ ಯಾವ್ದು ಬೇಕು ಅದನ್ನ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಬೋದು. ಹೌದು ಸರ್. ಓಕೆ ಸರ್. ಸರ್ ನೋಡಿ, ಇದು ಪ್ಲಗ್ ಇರ್ತೈತೆ, ಪ್ಲಗ್ ಆನ್ ಮಾಡ್ಕೊಬೇಕು. ಸರ್ ನೋಡಿ, ಅವಲ್ಲಿ ಮಿಕ್ಸಿಗೆ ಹಾಕೊಂಡ್ವಾ, ಇದು ಯಾವ ಥರ ಬಂದೈತೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಸರ್. ಈ ರೀತಿ ಪೂರ್ತಿ ಸಣ್ಣ ಪುಡಿಯಾಗಿ ಹೋಗಿದೆ. ಹಾಂ ನೋಡಿ, ಈ ರೀತಿ ಮನೆಯಲ್ಲೇ ಕೂಡ ಅವ್ರು ಪುಡಿ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಟ್ಲುಗಳಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಅಂಗಡಿಗಳಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಓಕೆ. ಹಾಂ, ಮನೆ ಕೂಡ ಯೂಸ್ ಮಾಡ್ಬೋದು, ಮನೇಲೂ ಕೂಡ ಯೂಸ್ ಮಾಡ್ಕೊಬೋದು.
ಓಕೆ, ಈ ರೀತಿ ಎಲ್ಲ ಮಾಡ್ಬಿಟ್ಟು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಬೋದು. ಹೌದು ಸರ್. ಸರ್ ಈಗೇನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಸರ್ ಇವಾಗ ಬಂದ್ಬಿಟ್ಟು ಕೊಬ್ಬರಿ ತುರಿಯೋ ಮಿಷಿನ್ ಬಗ್ಗೆ ಸರ್. ಓಕೆ, ಕಾಯಿ ತುರಿಯೋದು ಕೊಬ್ಬರಿ ತುರಿಯೋ ಮಿಷಿನ್. ಓಕೆ, ಇದು ಬಂದ್ಬಿಟ್ಟು ಸರ್ ಕೊಬ್ಬರಿ ತುರಿಯೋ ಮಿಷಿನ್ ಸರಿನಾ. ಇದನ್ನ ಹೋಟ್ಲುಗಳಲ್ಲಿ ಮತ್ತೆ ಚೌಟ್ರಿಗಳಲ್ಲಿ ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳು ಇರ್ತಲ್ಲ ಅದರಲ್ಲೆಲ್ಲ ಯೂಸ್ ಮಾಡ್ಕೊಬೋದು. ಮತ್ತೆ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರಲ್ಲ ಸರ್, ಅವಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು ಸರ್. ಆಗ್ಲೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಸಣ್ಣದಾಗಿ ನಾವು ಹೋಟ್ಲು ಗೀಟ್ಲು ಮತ್ತೆ ಏನೋ ಫಂಕ್ಷನ್ ಗಿಂಕ್ಷನ್ ಅಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಸರ್. ಸರ್ ಈಗೇನು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್ ಇವಾಗ ಬಂದ್ಬಿಟ್ಟು ಹಿಟ್ಟಿಂಗ್ ಗಿಡ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಇದು ನೋಡಿ, ಇದು ಬಂದ್ಬಿಟ್ಟು ಹಿಟ್ಟಿಂಗ್ ಗಿಡ್ನಿ ಸರ್. ಇದು ಇದರಲ್ಲಿ ರಾಗಿ, ಅಕ್ಕಿ, ಗೋಧಿ, ಕಾಳುಗಳು, ಜೋಳ ಎಲ್ಲ ಪುಡಿ ಮಾಡ್ಕೊಬೋದು ಸರ್. ಓಕೆ, ಎಲ್ಲ ರೀತಿ ಪುಡಿ ಕೂಡ ಇದರಲ್ಲಿ ಈ ಮಿಷಿನರಿಯಲ್ಲಿ ಮಾಡ್ಬೋದು. ಹೌದು ಸರ್. ಇದ್ರಲ್ಲಿ ಬಂದ್ಬಿಟ್ಟು ಶೇಪ್ಸ್ ಕೂಡ ಇರ್ತದೆ ಸರ್. ಓಕೆ, ಜಾಲರಿಗಳು ಅಂದ್ರೆ ಯಾವ ಶೇಪಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಪುಡಿ ಮಾಡ್ಕೊಬೋದು. ಸಣ್ಣ ಬೇಕಾ, ದೊಡ್ಡದ್ ಬೇಕಾ, ಮೀಡಿಯಮ್ ಆಗಿ ಬೇಕಾ, ಯಾವ ತರ ಬೇಕಾದ್ರೂ ನಾವು ಇದು ಪುಡಿ ಮಾಡ್ಕೊಬೋದು ಸರ್ ಇದನ್ನ. ಓಕೆ ಸರ್, ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್? ಇದು ಮನೆಯಲ್ಲೂ ಯೂಸ್ ಮಾಡ್ಕೊಬೋದು, ಮತ್ತೆ ಹೋಟ್ಲುಗಳಲ್ಲಿ ಯೂಸ್ ಮಾಡ್ಕೊಬೋದು, ಮತ್ತೆ ಮಿಷಿನ್ಗಳಲ್ಲೂ ಯೂಸ್ ಮಾಡ್ಕೊಬೋದು ಸರ್. ಇದು ಮನೆ ಕರೆಂಟ್ ಓನ್ನಾಗ ಯೂಸ್ ಮಾಡ್ಕೊಬೋದು ಸರ್. ಅಂದ್ರೆ ಮನೆ ಕರೆಂಟ್ ಅಲ್ಲಿ ಕೂಡ ಈ ಮಿಷಿನ್ ರನ್ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಯೂಸ್ ಮಾಡ್ಕೊಬೋದು ಸರ್. ಓಕೆ, ಮನೇಲಿ ಕರೆಂಟ್ ಅಲ್ಲಿ ಕೂಡ ರನ್ ಆಗುತ್ತೆ. ಅಂದ್ರೆ ಇದು ಮನೆ ಯೂಸಿಗಾರ ಯೂಸ್ ಮಾಡ್ಬೋದು, ಇಲ್ಲ ಏನಾದ್ರು ಬಿಸ್ನೆಸ್ ಮಾಡಬೇಕು ಮನೇಲಿ ಕೂಡ ಬಿಸ್ನೆಸ್ ಮಾಡ್ಬೋದು. ಹೌದು ಸರ್. ಇಲ್ಲಾಂದ್ರೆ ಹೋಟೆಲ್ ಕೂಡ ಡೈರೆಕ್ಟ್ ಆಗಿ ಹೋಟ್ಲು ಕೂಡ ಯೂಸ್ ಮಾಡ್ಬೋದು. ಹೌದು ಸರ್. ಓಕೆ ಸರ್, ಈಗ ನಮ್ಮ ವೀಕ್ಷಕರು ಈ ಮಿಷಿನ್ ಬೇಡ ನಮಗೆ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ದೊಡ್ಡ ಮಿಷಿನರಿ ಕೂಡ ಐತೆ ಸರ್. ಇದಕ್ಕಿಂತ ದೊಡ್ಡ ಮಿಷಿನ್ ಐತೆ ಸರ್. ಓಕೆ ನೋಡಿ, ಇದು ಬಂದ್ಬಿಟ್ಟು 3 ಫೇಸ್ ಕರೆಂಟ್ ಯೂಸ್ ಮಾಡಬಹುದು ಸರ್. ಇದನ್ನ ದೊಡ್ಡ ಮಿಷಿನ್ಗಳಲ್ಲಿ ಯೂಸ್ ಮಾಡುವಂತ ಮಿಷಿನ್ ಸರ್ ಇದು. ಓಕೆ, ಈ ರೀತಿ ಕೂಡ ಇದರಲ್ಲೂ ಕೂಡ ಶೇಪ್ಸ್ ಇರ್ತೈತೆ. ಓಕೆ, ಇದರಲ್ಲೂ ಜಾಲರಿ ಇರ್ತೈತೆ ನೋಡ್ರಿ. ಯಾವ ತರ ಬೇಕಾದ್ರೂ ನಾವು ಮಾಡ್ಕೊಬೋದು ಜಾಲರಿಗಳನ್ನ. ಓಕೆ, ಇದರಲ್ಲೂ ಕೂಡ ಜಾಲರಿ ಇರುತ್ತೆ. ಹೌದು ಸರ್. ಇದು ಕೂಡ ಸೇಮ್ ಇರುತ್ತೆ, ಆದ್ರೆ ದೊಡ್ಡದಾಗಿರುತ್ತೆ. ಓಕೆ ಸರ್, ಹಂಗಾದ್ರೆ ಇದ್ರದ್ದು ಡೆಮೋ ತಿಳಿಸ್ಕೊಡಿ ಸರ್, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದೆಲ್ಲ ಆಗುತ್ತೆ. ಆಯ್ತು, ಬನ್ನಿ ಸರ್ ತಿಳಿಸ್ಕೊಡ್ತೀನಿ. ಸರ್ ನೋಡಿ, ಇವಾಗ ಇದು ರೈಸ್ನ ಪುಡಿ ನೋಡಿರಂತ ಬನ್ನಿ ಸರ್. ಇದು ನೋಡಿ, ರೈಸ್ ಹಾಕ್ಬಿಟ್ಟು ಅಕ್ಕಿ ಪುಡಿ ಮಾಡ್ತಾ ಇದ್ದೀರಾ? ಓಕೆ, ಇದು ನೋಡಿ ಪ್ಲಗ್ ಆನ್ ಮಾಡಬೇಕು. ಓಕೆ, ಈ ರೀತಿ ಆನ್ ಆಗುತ್ತೆ. ನೋಡಿ ಸರ್, ಇದು ರೈಸ್ ಈ ತರ ನಿಧಾನಕ್ಕೆ ಸಣ್ಣ ಸಣ್ಣಗೆ ಬಿಡಬೇಕು. ಹೌದು ಸರ್. ಓಕೆ ಸರ್ ನೋಡಿ, ಇವಾಗ ಅಕ್ಕಿ ಹಾಕೊಂಡು ಪುಡಿ ಮಾಡಿದೀವಲ್ವಾ, ಈ ಪುಡಿ ಆಗಿರೋ ಹಸಿಟ್ಟು ನೋಡೋಣ ಬನ್ನಿ ಸರ್ ಒಂದ್ಸಲಿ. ನೋಡಿ ಸರ್, ಇದು ಪುಡಿ ಆಗಿರೋ ಅಂತ ಹಸಿಟ್ಟು ನೋಡಿ ಎಷ್ಟು ಫುಲ್ಲು ಪುಡಿ ಆಗೈತೆ. ಹಾಂ ಸರ್, ಫುಲ್ಲು ಸಾಫ್ಟ್ ಇದೆ. ಅಂದರೆ ಹೊರಗಡೆ ಹೋಗಿ ನಾವೇನು ಮಿಲ್ ಮಾಡಿಸ್ತೀವಿ ಸೇಮ್ ಅಷ್ಟೇ ಅದೇ ರೀತಿ ಸೇಮ್ ಥರನೇ ಇದೆ ಸರ್. ಹೌದು ಸರ್. ಹೌದು ಸರ್. ಈ ರೀತಿ ಎಲ್ಲ ಪುಡಿ ಮಾಡಿ ಮನೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ಬೋದು ಸರ್. ಈಗ ನಮ್ಮ ವೀಕ್ಷಕರು ಬೆಂಗಳೂರಾದರೆ ಡೈರೆಕ್ಟಾಗಿ ನಿಮ್ಮ ಆಫೀಸ್ಗೆ ಬಂದುಬಿಟ್ಟು ವಿಸಿಟ್ ಮಾಡಿ ಮಿಷಿನರಿಗಳೆಲ್ಲ ಡೆಮೋ ನೋಡಿ ಎಲ್ಲ ಬಿಸ್ನೆಸ್ನ ಶುರು ಮಾಡ್ತಾರೆ. ಅದೇ ನಮ್ಮ ಬೆಂಗಳೂರು ಬಿಟ್ಬಿಟ್ಟು ಬೇರೆ ಸಿಟಿಯಿಂದ ಹಳ್ಳಿಯಿಂದ ನೋಡೋರು ಈ ಮಿಷಿನ್ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ನಿಮಗೆ ಅವ್ರ ಮನೆಯಿಂದನೇ ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ಸರ್ ನಮ್ಗೆ ಇಂಥ ಮಿಷಿನ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಂದನೇ ಅವರ ಅಡ್ರೆಸ್ಗೆ ಕಳಿಸ್ಕೊಡ್ತೀರಾ ಸರ್? ಕಳಿಸ್ಕೊಡ್ತೀವಿ ಸರ್. ಅದೇ ಎಷ್ಟು ದಿನಕ್ಕೆ ಹೋಗುತ್ತೆ ಸರ್ ಮಿಷಿನರಿ ಅವ್ರು ಬುಕ್ ಆದಮೇಲೆ? 20 ದಿವಸ ಬೇಕು ಸರ್. 15 ದಿವಸದಿಂದ 20 ದಿವಸ ಬೇಕು. 20 ದಿನ ಬೇಕು. ಅವ್ರು ಯಾರು ಮನೇಲಿ ಕೂತ್ಕೊಂಡು ಬುಕ್ ಮಾಡ್ತಾರೆ, ಬುಕ್ ಆದಮೇಲೆ 15 ದಿನ 20 ದಿವಸ ಬೇಕು. 20 ದಿನ ಬೇಕು ಅವ್ರು ಕಳಿಸ್ಕೊಡಕ್ಕೆ ಅವರಿಗೆ. ಹೌದು ಸರ್. ಓಕೆ ಸರ್, ಈಗ ನಮ್ಮ ವೀಕ್ಷಕರಿಗೆ ಈ ಮಿಷಿನ್ ತಗೊಂಡವರಿಗೆ ಟ್ರೈನಿಂಗ್ ಎಲ್ಲ ನಿಮ್ಮ ಕಂಪ್ನಿ ಕಡೆಯಿಂದನೇ ಕೊಡ್ತೀರಾ ಸರ್? ಅಂದರೆ ಈಗ ನಮ್ಮ ವೀಕ್ಷಕರಿಗೆ ಹೊಸ್ದಾಗಿ ತಗೊಂಡಿರ್ತಾರೆ, ಅವ್ರು ಮಿಷಿನರಿ ಯಾವ ರೀತಿ ರನ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕಂತ ಗೊತ್ತಿರಲ್ಲ, ಅಂಥವ್ರಿಗೆ ನಿಮ್ಮ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಏನಾರು ಕೊಡ್ತೀರಾ ಸರ್? ಸರ್, ಕಂಪ್ನಿಗೆ ಬಂದವ್ರಿಗೆ ಕಂಪ್ನಿಲೇ ಟ್ರೈನಿಂಗ್ ಕೊಡ್ತೀವಿ. ಇವಾಗ ಮನೆಗೆ ತರಿಸ್ಕೊಂಡ್ರೆ ನಾವು ಡೈರೆಕ್ಟ್ ಹೋಗ್ಬಿಟ್ಟು ಮನೆಗೆ ಟ್ರೈನಿಂಗ್ ಕೊಡ್ತೀವಿ ಸರ್. ಅಂದರೆ ಇಲ್ಲಿ ಬರೋರಿಗೆ ಡೈರೆಕ್ಟ್ ಕಂಪ್ನಿಯಲ್ಲೇ ಟ್ರೈನಿಂಗ್ ಕೊಡ್ತೀರಾ? ಕಂಪ್ನಿಲಿ ಇಲ್ಲೇ ಕೊಡ್ತೀವಿ ಸರ್. ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಕೂಡ ಹೋಗ್ಬಿಟ್ಟು ಟ್ರೈನಿಂಗ್ ಕೊಡ್ತೀರಾ ನೀವು? ಹೌದು ಸರ್. ಓಕೆ ಸರ್. ಸರ್, ನಮ್ಮ ವೀಕ್ಷಕರಿಗೆ ಎಷ್ಟು ಗಂಟೆ ಎಲ್ಲ ಥರ ಮಿಷಿನು ಬಿಸ್ನೆಸ್ ಆಗಿರ್ಬೋದು, ಏನೇನು ಮಿಷಿನರಿ ನಿಮ್ಮಲ್ಲಿ ಸಿಗುತ್ತೆ, ಏನೇನು ಟ್ರೈನಿಂಗ್ ಕೊಡ್ತೀರಾ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ರಿ ಸರ್. ನಮ್ಮ ವೀಕ್ಷಕರಿಗೆ ಈ ಬಿಸ್ನೆಸ್ ಶುರು ಮಾಡೋರಿಗೆ ಇನ್ನೊಂದು ಸರಿ ನಿಮ್ಮ ಕಂಪನಿ ನೇಮು, ನಿಮ್ಮ ಕಂಪನಿ ಅಡ್ರೆಸ್ಸು ಎಲ್ಲಿ ಬರುತ್ತೆ, ಹಾಗೆ ಓಪನಿಂಗು ಮತ್ತು ಕ್ಲೋಸಿಂಗ್ ಟೈಮ್ ಎಲ್ಲ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸರಿ ತಿಳಿಸ್ಕೊಡಿ ಸರ್ ನಿಮ್ಮ ಕಂಪ್ನಿ. ಸರ್, ನಮ್ಮ ಕಂಪ್ನಿ ಬಂದ್ಬಿಟ್ಟು ನೆಲಮಂಗಲ, ಲೋಹಿತ್ ನಗರ, ಬೆಂಗಳೂರು ಸರ್. ಓಪನಿಂಗ್ ಟೈಮ್ಸು 9 ಗಂಟೆಯಿಂದ 5:30 ತನಕ ಸರ್. ಓಕೆ ಸರ್. ಸರ್, ಇಷ್ಟು ಗಂಟೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.